ಹಲೋ ಹಾಯ್ ವೀಕ್ಷಕರೇ, ನಾನಿವತ್ತು ಮನೆಯಲ್ಲಿನೇ ಕಡಲೆ ಬೀಜ ಕಬಾಬ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಸಣ್ಣದಾಗಿರೋ ಒಂದು ಬೌಲಿಂದ ಕಡಲೆ ಬೀಜನ ತೊಗೊಂಡಿದ್ದೀನಿ. ದಪ್ಪ ಇರಬೇಕು ಕಡಲೆ ಬೀಜ, ನೋಡಿ ಈ ಥರ ದಪ್ಪ ಇರಬೇಕು. ಇವಾಗ ನಾನು ಒಂದು ಸ್ವಲ್ಪ ನೀರು ತೊಗೊಂಡು ಅದಕ್ಕೆ ಕಡಲೆ ಬೀಜನ ಹಾಕ್ಕೊತಾ ಇದ್ದೀನಿ. ನೋಡಿ ಒಂದು ಬೌಲ್ ನಾನು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ನಿಮಿಷ ನೀರಲ್ಲಿ ಹಾಗೆ ಬಿಡಬೇಕು. ಸ್ವಲ್ಪ ಡ್ರೈ ಆಗಿರೋ ಕಡಲೆ ಬೀಜನ ನಾವು ಮಸಾಲೆಯಲ್ಲಿ ಕಲಸಿ ಹಾಕಿದ್ರೆ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಅದು ಸಿಡಿಯುತ್ತೆ. ಅದಕ್ಕೆ ನಾನಿಲ್ಲಿ ಸಣ್ಣದಾಗಿರೋ ಒಂದು ಬೌಲಿಂದ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಮತ್ತು ಕಸ್ತೂರಿ ಮೆಂತ್ಯ, ಓಂಕಾಳು, ಅರಿಶಿನ, ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಉಪ್ಪು, 1 ಟೀ ಸ್ಪೂನ್ ಆಗುವಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಎಲ್ಲನೂ ಒಂದೇ ಸಲ ಹಾಕ್ಕೊಂಡು ಈ ಥರ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೊದಲು ಹಾಗೇ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ. ಒಂದೇ ಸತಿ ನೀರು ಹಾಕಿ ಕಲಿಸ್ಬಾರ್ದು, ತೆಳುವಾಗಿಬಿಟ್ರೆ ಮತ್ತೆ ನಾವು ಹಿಟ್ಟು ಹಾಕಬೇಕಾಗುತ್ತೆ. ಅದಕ್ಕೆ ನೋಡಿ ನಾವು ಸ್ವಲ್ಪ ಕಲಿಸ್ಕೋಬೇಕಾಗುತ್ತೆ. ಈ ಥರ ನಾವು ಮಾಡಿ ಇಟ್ಕೊಂಡ್ರೆ ತಿಂಗಳುಗಟ್ಟಲೆ ಮಾಡಿ ಸ್ಟೋರ್ ಮಾಡಿಕೊಂಡು ತಿನ್ಬೋದು. ಈಗ ಮಳೆಗಾಲ ಚಳಿಗಾಲ ಎಲ್ಲನೂ ಸ್ಟಾರ್ಟ್ ಆಗಿಬಿಡುತ್ತೆ. ಮಳೆಯಲ್ಲಿ ನೆಂದು ಬಂದುಬಿಟ್ರೆ ಸಾಕು, ಏನಾದರೂ ತಿನ್ನಬೇಕು ಅನಿಸ್ತಾ ಇರ್ತೈತೆ. ಮಳೆ ಬರ್ತಾ ಇರುತ್ತೆ, ಹೊರಗಡೆ ಹೋಗಿ ಏನೂ ತರೋಕ್ಕಾಗಲ್ಲ. ಹಾಗೆಯೇ ನಾವು ಮನೆಯಲ್ಲಿ ಈ ಥರ ನಾವು ಮಾಡಿ ತೊಗೊಂಡ್ರೆ ಮಕ್ಕಳೂ ಸಹ ಕೊಡ್ಬೋದು, ನಾವು ಸಹ ತಿನ್ಬೋದು. ಮನೆಯಲ್ಲಿನೇ ಹೆಲ್ತಿಯಾಗಿ ಮಾಡಿಕೊಂಡು ತಿನ್ಬೋದು. ನೋಡಿ ಇವಾಗ ಇದಾಗಿದೆ. ಇವಾಗ ನಾನು ಅದು ಬೌಲ್ ತೊಗೊಂಡು ಕಡಲೆ ಬೀಜ ಎಲ್ಲನೂ ಅದರಲ್ಲಿ ಹಾಕ್ಕೊತಾ ಇದ್ದೀನಿ. ನಾನು ಒಂದು ಬೌಲ್ ಮಾತ್ರ ಹಾಕಿದೆ ಕಡಲೆ ಬೀಜ. ಇದು 1.5 ಬೌಲ್ ಆಗಿದೆ. ಸ್ವಲ್ಪ ನೆಂದಿರುತ್ತಲ್ಲ ಕಡಲೆ ಬೀಜ, ಅದು ಉಬ್ಬಿರುತ್ತೆ. ಅದಕ್ಕೇ ಆದಷ್ಟು ನಾವು ಈ ಥರ ನೆನೆಸಿ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಎಲ್ಲನೂ ನಾನು ಹಾಕ್ಕೊತಾ ಇದ್ದೀನಿ. ನೋಡಿ 1.5 ಬೌಲ್ ಆಗಿದೆ. ಇವಾಗ ನಾನು ಇದನ್ನು ಕೈಯಿಂದನೇ ಚೆನ್ನಾಗಿ ಕಲಿಸ್ಕೊತೀನಿ. ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ನಾವು ಬೇಕ್ರಿಯಿಂದ ತಂದು ತಿಂತೀವಲ್ಲ, ಸೇಮ್ ಅದೇ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅಂದರೆ ಅವರು ಫುಡ್ ಕಲರ್ ಹಾಕಿರ್ತಾರೆ, ನಾನಿಲ್ಲಿ ಫುಡ್ ಕಲರ್ ಹಾಕಿಲ್ಲ. ನಾನು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡ್ರೆ ಬಿಡಿ ಬಿಡಿಯಾಗಿರುತ್ತೆ, ಅಂಟ್ಕೊಳ್ಳಲ್ಲ ಅಂತ. ಎಣ್ಣೆನೂ ಸಹ ಚೆನ್ನಾಗಿ ಕಾದಿದೆ. ಇವಾಗ ನಾನು ಎಲ್ಲನೂ ಬಿಟ್ಕೊತೀನಿ ಎಣ್ಣೆ ಒಳಗೆ. ಆದಷ್ಟು ಹತ್ತಿರ ಮಾಡಿ ಬಿಡಬೇಕಾಗುತ್ತೆ ಎಣ್ಣೆಯಲ್ಲಿ. ಸ್ವಲ್ಪ ದೂರದಿಂದ ಅಂದರೆ ಎತ್ತರದಿಂದ ಬಿಟ್ಟರೆ ಎಣ್ಣೆ ಸಿಡಿಯುತ್ತೆ. ಅದಕ್ಕೇ ಲೋ ಫ್ಲೇಮಲ್ಲೇ ಹುಷಾರಾಗಿ ನಾವು ಕಡಲೆ ಬೀಜನ ಎಣ್ಣೆ ಒಳಗೆ ಬಿಡ್ಕೋಬೇಕಾಗುತ್ತೆ. ನೋಡಿ ಇವಾಗ ನಾನು ಸ್ವಲ್ಪ ಬಿಟ್ಕೊಂಡಿದ್ದೀನಿ. ಇವಾಗ ನಾನು ಸ್ಟೈನರ್ ತೊಗೊಂಡು ಅಂಟ್ಕೊಂಡಿರೋ ಕಡಲೆ ಬೀಜನ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅವು ಬಿಟ್ಕೊಳ್ಳುತ್ತೆ. ಆವಾಗ ಬಿಡಿ ಬಿಡಿಯಾಗಿ ಬರುತ್ತೆ ಕಡಲೆ ಬೀಜ. ಈಗಲೇ ಹಾಕಿದ ತಕ್ಷಣವೇ ಅದನ್ನು ಬಿಡಿಸ್ಕೋಬೇಕು. ಸ್ವಲ್ಪ ಅದು ಫ್ರೈ ಆಗಿಬಿಟ್ರೆ ಬಿಟ್ಕೊಳ್ಳಲ್ಲ. ಅದಕ್ಕೇ ಈ ಥರ ಪ್ರೆಸ್ ಮಾಡಿ ಬಿಡಿಸ್ಕೋಬೇಕಾಗುತ್ತೆ. ಆವಾಗ ಬಿಡಿ ಬಿಡಿಯಾಗಿ ಉದುರಾಗಿರುತ್ತೆ ಕಡಲೆ ಬೀಜ. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಲೋ ಫ್ಲೇಮಲ್ಲೇ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಇವಾಗ ನಾನು ಅದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅಂದರೆ ಕರ್ಬೇವಿನ ಸೊಪ್ಪು ಸಹ ಫ್ರೈ ಆಗಬೇಕು ಚೆನ್ನಾಗಿ, ಆವಾಗ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಕಬಾಬ್ ಕಡಲೆ ಬೀಜ. ನೋಡಿ ಈ ಥರ ನಾವು ಈ ಕಲರ್ ಬರಬೇಕು ಕಡಲೆ ಬೀಜ, ಇದು ಆಗಿದೆ ಅಂತ. ಮತ್ತು ನೋಡಿ ಈ ಥರ ಆದರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಇದೇ ಥರ ಎಲ್ಲ ಕಡಲೆ ಬೀಜನೂ ಸಹ ಫ್ರೈ ಮಾಡ್ಕೊತೀನಿ.
ಇವಾಗೆಲ್ಲನೂ ಇದೇ ಥರ ಮಾಡಿ ತೊಗೊತೀನಿ ನೋಡಿ. ಎಲ್ಲ ಕಡಲೆ ಬೀಜನೂ ಮಾಡಿ ತೊಗೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಗರಿ ಗರಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಈ ಮಳೆಗಾಲದಲ್ಲಿ ಬಿಸಿ ಬಿಸಿಯಾದ ಕಡಲೆ ಬೀಜ ಕಬಾಬ್ ತುಂಬ ಚೆನ್ನಾಗಿದೆ ತಿನ್ನೋದಕ್ಕೆ. ಒಮ್ಮೆ ನೀವು ಸಹ ಟ್ರೈ ಮಾಡಿ. ಥ್ಯಾಂಕ್ ಯು.